ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ವ್ಲಾಗ್ ಸ್ಪೆಷಲ್ ಅಂತ ಹೇಳಿದ್ರೆ ಸಮ್ಮರ್ ವೆಕೇಷನ್ಸ್ ಅಂತ ಹೇಳಿ ನಾವು 3 days ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾವು ಬಂದಿರೋದು ಕೂರ್ಗ್ ಪ್ಲೇಸಿಗೆ, ಮಡಿಕೇರಿಗೆ. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಗೋಲ್ಡನ್ ಟೆಂಪಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಗೋಲ್ಡನ್ ಟೆಂಪಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ ಫಸ್ಟ್ ಆ ಪ್ಲೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇನ್ನು ಇದು ನೋಡ್ತಿದ್ದೀರಲ್ಲ, ಇದು ಮೇನ್ ಎಂಟ್ರೆನ್ಸ್ ಗೋಲ್ಡನ್ ಟೆಂಪಲಿಗೆ ಹೋಗುವಂಥ ದಾರಿಲಿ ಆರ್ಚ್ ಸಿಗುತ್ತೆ. ಸೊ ಅಲ್ಲಿಂದ ನಾವು ಡಿರೆಕ್ಷನ್ಸ್ ಗೋಲ್ಡನ್ ಟೆಂಪಲಿಗೆ ತಗೊಳ್ಳುವಂಥ ಡಿರೆಕ್ಷನ್ಸ್ನ ಅಲ್ಲಿ ತೊಗೋಬೇಕಾಗತ್ತೆ. ಇದು ನಾನು ನೆಕ್ಸ್ಟು ಇಲ್ಲಿ ತೋರಿಸ್ತಿರೋ ಆರ್ಚು ಮೇನ್ ಗೋಲ್ಡನ್ ಟೆಂಪಲಿಗೆ ಎಂಟರ್ ಆಗುವಂತಹ ಆರ್ಚು. ನಾವು ಹೋಗಿದ್ದ ಟೈಮಲ್ಲಿ ನಾವು ಏನು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ನಮ್ಗೆ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಸೊ ಸ್ವಲ್ಪ ಜನ ಇದ್ದರು. ನಾವು ಇಲ್ಲಿಗೆ ಬಂದು ರೀಚ್ ಆದಾಗ ಎಕ್ಸಾಕ್ಟಾಗಿ 10:30 ಆಗಿತ್ತು ಅಂತ ಅನಿಸುತ್ತೆ. 10:30 to 11. ಸೊ ಅಷ್ಟರಲ್ಲೇ ಹೆವಿ ಬಿಸಿಲಿತ್ತು. ಇನ್ನು ಇದು ನಾನು ತೋರಿಸ್ತಿದ್ದೀನಲ್ಲ ಮೇನ್ ಏನು ಟೆಂಪಲ್ದಲ್ಲಿ ಸ್ಟಾರ್ಟಿಂಗ್ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದೊಂದು ಟೆಂಪಲ್ದು ಗೋಪುರ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ನಾವು ಇದು ಬಂದು ತೋರಿಸ್ತಿರೋ ಪ್ಲೇಸ್ ಬಂದು ಇಲ್ಲಿ ಬುದ್ಧಂದು 3 ಬುದ್ಧಸ್ತು ವಿಗ್ರಹಗಳಿರುತ್ತೆ. ಸೊ ಮೇನ್ ಟೆಂಪಲ್ ಇದಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ನೋಡ್ತಿರ್ಬೋದು ಸುತ್ತ ಎಷ್ಟೊಂದು ಚೆನ್ನಾಗಿ ಒಂದು ಏನು ಹಾರ್ಟ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ವಾಲಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿರುವಂಥ ಏನು ಡಿಸೈನ್ಸ್ನ ಇಲ್ಲಿ ನೋಡ್ಬೋದು. ಸೊ ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದು ಎಂಟರ್ ಆದ ತಕ್ಷಣ 3 ಬುದ್ಧಾಸ್ ಇರುತ್ತೆ ಇಲ್ಲಿ. ಸೊ ಈ ಬುದ್ಧ ವಿಗ್ರಹಗಳೇ ಇಲ್ಲಿ ಏನು ಒಂದು ಟೆಂಪಲ್ ಅಂತಲೇ ಹೇಳ್ಬೋದು. ಇದನ್ನಿಟ್ಟು ಇಲ್ಲಿ ಟೆಂಪಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಲವೊಮ್ಮೆ ಇಲ್ಲಿ ಪೂಜೆ ಆಗಿರ್ಬೋದು, ಪ್ರಾರ್ಥನೆ ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸೊ ಮೀನ್ಸ್ ಈವ್ನಿಂಗ್ ಅದು ಟೈಮಿಂಗ್ಸ್ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಟೂರಿಸ್ಟ್ ಪ್ಲೇಸ್ ಅಲೋ ಇಲ್ಲ. ಎಕ್ಸಾಕ್ಟಾಗಿ ಇಷ್ಟು ಟೈಮಿಂಗ್ಸಲ್ಲಿ ಮಾತ್ರ ಟೂರಿಸ್ಟ್ಗೆ ಅಲೋ ಇರುತ್ತೆ ಇಲ್ಲಿ. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ಸುತ್ತ ಹೇಗಿದೆ ಅಂತ ಹೇಳಿ ಹಾಗೆ ಸ್ವಲ್ಪ ವ್ಯೂ ಮಾಡ್ತಾಯಿದ್ವಿ. ಎಲ್ಲ ಕಡೆನೂ ಅಷ್ಟೇ ಇಲ್ಲಿ ಯಾವ ಥರ ಏನು ಡಿಸೈನ್ ಮಾಡಿದ್ದಾರೆ, ಡ್ರಾಯಿಂಗ್ ಇದೇ ಥರ ಎಲ್ಲ ಕಡೆ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟಾಗಿ ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನು ಆ ಟೆಂಪಲ್ ಮುಂದೆ ಇನ್ನೆಲ್ಲ ಯಾವ ಥರ ವ್ಯೂಸ್ ಎಲ್ಲ ಇದೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸುತ್ತ ಕೂಡ ಎಲ್ಲ ಏನು ಸಣ್ಣದು ಗೋಪುರಗಳಾಗಿರ್ಬೋದು, ಏನೇನೋ ಒಂದು ಇದು ಏನು ಬಿಲ್ಡಿಂಗ್ಸ್ ಎಲ್ಲ ಇತ್ತು. ಸೊ ಅದನ್ನು ಕವರ್ ಮಾಡ್ಕೊತಾ ಇದ್ದೆ. ಇನ್ನು ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗ್ ತೋರಿಸೋದ್ನಲ್ಲ, ಅದು ಏನು ಸ್ಟಾರ್ಟಿಂಗ್ ಫ್ರಮ್ ಟು ಡೌನ್ವರೆಗೆ ಹೇಗೆ ಡಿಸೈನ್ಸ್ ಇದೆ ಅಂತ ಹೇಳಿ ತೋರಿಸ್ಕೊತಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ, ವ್ಯೂವಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಒಳಗಡೆನೂ ಕೂಡ ಒಂದು ಏನೋ ಗೋಪುರ ಥರ ಏನೋ ಇತ್ತು ಬುದ್ಧ ಅದೆಲ್ಲ. ಸೊ ಅದನ್ನು ಕೂಡ ನೋಡ್ತಿರ್ಬೋದು. ಪ್ರತಿಯೊಂದು ವಾಲಲ್ಲೂ ಡಿಫ್ರೆಂಟ್ ಆಗಿರೋ ಒಂದು ಏನೋ ಕಲೆಗಳನ್ನ ನೋಡ್ಬೋದು. ಮೀನ್ಸ್ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅದು ತುಂಬ ಚೆನ್ನಾಗಿ ಏನು ಅಟ್ರಾಕ್ಷನ್ಸ್ ಕೊಡುತ್ತೆ ಜನಗಳಿಗೆ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೊತಾ ಇದ್ವಿ. ಇನ್ನು ನಾವಿಲ್ಲಿಂದ ಹೊರಗಡೆ ಹೊರಡುವಾಗ ಪಕ್ಕದಲ್ಲೂ ಇದೇ ಥರ ಒಂದು ಏನು ಟೆಂಪಲ್ ಇದೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ಅವರು ಪೂಜೆ ಮಾಡ್ತಾಯಿದ್ರು. ಸೊ ನಾವು ಹೋಗೋ ಟೈಮಲ್ಲಿ ಕೂಡ ನಮಗೆ ಪೂಜೆ ನೋಡೋಕ್ಕೆ ಟೈಮ್ ಸಿಕ್ತಂತಲೇ ಹೇಳ್ಬೋದು. ಇನ್ನು ಪೂಜೆ ನೋಡ್ತಿದ್ರೆ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು. ಏನಂತ ಕೇಳಿದ್ರೆ ಅವ್ರು ಮಾಡುವಂಥ ಏನು ಪೂಜೆ ಶೈಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಅವ್ರ ಕಲ್ಚರ್ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕ್ಲಿಪ್ಪಿಂಗ್ ಬಂದು ಅವರು ಅವ್ರದ್ದೊಂದು ಎಲ್ಲ ಜನ ಅವ್ರ ಜನಾಂಗ ಎಲ್ಲ ಯಾವ ಥರ ಈ ಏರಿಯಾದಲ್ಲಿದ್ದಾರೆ, ಈ ಊರಿನಲ್ಲಿದ್ದಾರೆ ಅನ್ನೋದನ್ನ ಅಲ್ಲಿ ಏನು ಇಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ಇದ್ದಾಗ ನಾನು ತೋರಿಸ್ತಿದ್ದೀನಲ್ಲ ಗ್ಲಾಸಲ್ಲಿ ಲ್ಯಾಂಪ್ಸ್. ಸೊ ಇದು ಕೂಡ ಏನು ಪೂಜೆ ಈ ಥರ ಮಾಡಿದಾಗ ಇಲ್ಲಿ ಪ್ರತಿಯೊಂದು ದೀಪ ಬೆಳಗೋದಂತೆ ಅವರ ಪದ್ಧತಿ.
ಇನ್ನು ಇದನ್ನೆಲ್ಲ ನೋಡ್ಕೊಂಡು ನಾವು ಇಷ್ಟೇ ಇಲ್ಲಿ ನೋಡುವಂಥ ಪ್ಲೇಸ್. ಸೊ ಇದೆಲ್ಲ ಬಿಲ್ಡಿಂಗ್ ಬಂದು ಹಾಸ್ಟೆಲ್, ಈ ಥರ ಸ್ಟೂಡೆಂಟ್ಸ್ ಎಲ್ಲ ಯಾರು ಸ್ಟಡಿ ಮಾಡ್ತಿರ್ತಾರೆ ಇದೆಲ್ಲ ಹಾಸ್ಟೆಲ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಸ್ವಲ್ಪ ಕೃಷಿ ಎಲ್ಲ ಆಟ ಆಡ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೊರಡೋಣ, ಟೈಮ್ ಅವನಿಗೂ ಕೊಟ್ಟೆ ಅಂತ ಹೇಳಿ ಹೊರಟಿದ್ದು. ಸೊ ಇಲ್ಲಿ ಕಂಪ್ಲೀಟ್ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟಿದ್ದೆ ಮಡಿಕೇರಿಗೆ. ಸೊ ನೆಕ್ಸ್ಟು ನಾವು ಮಡಿಕೇರಿ ಸ್ಟಾರ್ಟಿಂಗ್ಗೆ ನಮಗೆ ಸಿಕ್ಕಿದ ಪ್ಲೇಸು ಕಾವೇರಿ ನಿಸರ್ಗಧಾಮ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಒಳಗಡೆ ಎಂಟರ್ ಆಗುವಾಗ ಏನಂತ ಹೇಳ್ತಾರೆ, ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ಇಲ್ಲಿ ನಾವು ಹೋಗಬೇಕಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ವಾಟರ್ ಇರೋದ್ರಿಂದ ಬೋಟಿಂಗ್ ಕೂಡ ಇತ್ತು. ಸ್ವಲ್ಪ ಡಿಸ್ಟೆನ್ಸಲ್ಲ ಕೆಲವು ಜನ ಬೋಟಿಂಗ್ ಎಲ್ಲ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕಂಪ್ಲೀಟಾಗಿ ಒಳಗಡೆ ಬಂದ ಮೇಲೆ ಇದು ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಒಳಗಡೆ ಹೋಗೋಕ್ಕೆ. ಸೊ ಇಲ್ಲಿ ಹೋಗುವಾಗ ನಮಗೆ ಸಿಕ್ಕಿದೆ ಯಾವ ಪ್ಲೇಸ್ ಅಂತ ಹೇಳಿದ್ರೆ, ಸೊ ಕಾವೇರಿ ಹುಟ್ಟಿದ್ದ ಜಾಗ ಇದಾಗಿರೋದ್ರಿಂದ ಸೊ ಇಲ್ಲೂ ಕೂಡ ಕಾವೇರಿದು ವಿಗ್ರಹ ಇಟ್ಟು ಸ್ವಲ್ಪ ನೀರಿಟ್ಟು ಅದನ್ನು ಅಲ್ಲಿ ಮಾಡಿದ್ರಂತಲೇ ಹೇಳ್ಬೋದು. ಇನ್ನು ಕಂಪ್ಲೀಟ್ ಒಳಗಡೆ ನಾವು ಬರಬೇಕಾದ್ರೆ ಈ ಥರ ಎಲ್ಲ ನೇಚರ್ ಇದೆ. ಜಾಸ್ತಿ ಬಿದಿರು ಇರೋದ್ರಿಂದ ಅಲ್ಲಲ್ಲೇ ಜಾಸ್ತಿ ಬಿದಿರು ಮರಗಳೇ ಅಂತಲೇ ಹೇಳ್ಬೋದು. ಇನ್ನು ನಾವು ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ಸಣ್ಣ ಸಣ್ಣ ಹಟ್ ಮಾಡಿದರು. ಸೊ ಕೃಷಿ ಅದನ್ನು ನೋಡಿ ಖುಷಿ ಪಡ್ತಾಯಿದ್ದೆ, ನಾನು ಸ್ವಲ್ಪ ಹತ್ತಬೇಕಮ್ಮ ಅದನ್ನು ಫೀಲ್ ಮಾಡಬೇಕಂತ ಹೇಳಿ. ಸೊ ಅವ್ರ ಪಪ್ಪ ಅವನನ್ನು ಕರ್ಕೊಂಡು ಮೇಲ್ಗಡೆ ಅದನ್ನು ಹತ್ತಿಸಿ ಫೀಲ್ ಮಾಡಿಸ್ತಾಯಿದ್ರು. ಸೊ ಅದಲ್ಲದೆ ಇಲ್ಲಿ ಕೂರ್ಗ್ ಸ್ಟೈಲ್ ಆಗಿರೋದ್ರಿಂದ ಅವರು ಶೈಲಿಲಿ ಕೆಲವೊಂದನ್ನು ಕಲ್ಲಿಂದ ಗೊಂಬೆ ಮಾಡಿ ನಿಲ್ಸಿರಂತಲೇ ಹೇಳ್ಬೋದು. ದೂರದಿಂದ ನೋಡ್ತಿದ್ರೆ ರಿಯಲ್ ಆಗಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಮಾಡಿ ನಿಲ್ಲಿಸಿದ್ದಾರೆ ಅವರ ಒಂದು ಜನಾಂಗದ್ದು. ಇನ್ನು ನಾವು ನೆಕ್ಸ್ಟ್ ಎಂಟರ್ ಆಗ್ತಿರೋದೇ ಬರ್ಡ್ಸ್ ಪಾರ್ಕ್ಗೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತಂತ ಎಕ್ಸ್ಪೀರಿಯೆನ್ಸು ಹೇಳೋಕ್ಕೆ ಅಸಾಧ್ಯ. ಸೊ ಇಲ್ಲಿ ನಾವು ಟಿಕೆಟ್ ತಗೊಂಡು ಒಳಗಡೆ ಎಂಟರ್ ಆಗ್ತಿರೋದು ಈ ಪ್ಲೇಸಿಂದ. ಸೊ ಇದನ್ನು ನಾವು ಒಳಗಡೆ ಪೂರ್ತಿ ಬರ್ಡ್ಸ್ ಶೋಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಹೋದ ತಕ್ಷಣ ನಮಗೆ ವೆಲ್ಕಮ್ ಬರ್ಡ್ಸ್ ಅಂತ ಕಾಣಿಸುತ್ತೆ ಅಂತಲೇ ಹೇಳ್ಬೋದು, ವಿವಿಂಗ್ ಪಾಯಿಂಟ್. ನೆಕ್ಸ್ಟು ನಮ್ಮ ಲೆಫ್ಟ್ ಸೈಡೇ ಹಿಗ್ವಾನ. ಸೊ ಇದು ನೋಡ್ತಿರ್ಬೋದು, ಅಂತ ಹೇಳ್ತಾರಲ್ಲ, ಸೊ ಆ ಥರ ಶೋಗಿಟ್ಟಿದ್ರು. ಸೊ ನಾವು ಅದಕ್ಕೆ ಅಮೌಂಟನ್ನ ಪೇ ಮಾಡಿ ನಮ್ಮ ಕೈಯಲ್ಲಿ ಈ ಥರ ಇಟ್ಕೊಳ್ಳೋದಾಗಿರ್ಬೋದು, ಫೀಲ್ ಮಾಡೋದಾಗಿರ್ಬೋದು ಮಾಡ್ಬೋದು. ಇನ್ನು ಈ ಲವ್ ಬರ್ಡ್ಸಿಗೂ ಅಷ್ಟೇ ಪರ್ ಹೆಡ್ ಒಂದು 70-80 ರುಪೀಸ್ನ ಪೇ ಮಾಡಿ ಸೊ ಬರ್ಡ್ಸ್ನೆಲ್ಲ ಮೇಲ್ಗಡೆ ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಶೋ ಮಾಡ್ಕೊಬೋದು, ಪಿಕ್ಚರ್ಸ್ ಎಲ್ಲ ತೊಗೊಬೋದು, ವೀಡಿಯೋಸು ಕೂಡ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಬೇರೆ ಥರ ಎಲ್ಲ ಬರ್ಡ್ಸ್ ಎಲ್ಲ ಇದೆ. ಸೊ ಎಲ್ಲದಕ್ಕೂ ಪೇ ಮಾಡಿ ಅದನ್ನು ಇಟ್ಕೊಳ್ಳೋದಾಗಿರ್ಬೋದು, ಈ ಥರ ಫೀಲ್ ಮಾಡೋಕ್ಕೆ ಅವಕಾಶ ಇತ್ತು. ಸೊ ನಾವಿಲ್ಲಿ ನೆಕ್ಸ್ಟ್ ಮುಂದೆ ಹೋಗೋಣ. ಕೃಷಿ ಭಯ ಪಡ್ತಿದ್ದ, ಅವನೇನಿದ್ರು ಫೀಲ್ ಮಾಡ್ತೀಯ ಅಂತ ಕೇಳ್ತಿದ್ದಕ್ಕೆ ಸೊ ಅವ್ನು ಇಷ್ಟಪಡ್ತಾ ಇರಲಿಲ್ಲ. ಸೊ ಅದಕ್ಕೆ ಮುಂದೆ ಹೋಗೋಣ ಅಂತೇಳಿ ಮುಂದೆ ಹೋಗ್ತಾ ಇದ್ವಿ. ಇನ್ನು ಇಲ್ಲಿ ತೋರಿಸ್ತಿದ್ನಲ್ಲ, ಈ ಕೋಳಿ ಬಂದು RCB ಕೋಳಿ ಅಂತೆ. ಇನ್ನು ರಾಮ್ ಹೇಳ್ತಾಯಿದ್ರು, ಬಿಕಾಸ್ ಅದು ಕೋಳಿದು ಕಲರ್ಸ್ ಎಲ್ಲ ಆ ಥರ ಇರೋದ್ರಿಂದ ಅದನ್ನು RCB ಕೋಳಿ ಅಂತ ಕರೀತಾರೆ ಅಂತ ಹೇಳ್ತಾಯಿದ್ರು. ಏನೋ ಗೊತ್ತಿಲ್ಲ ನನಗೆ ಯಾವ ಥರ ಅದನ್ನು ಇದು ಮಾಡ್ತಾರೆ ಅಂತ ಹೇಳಿ. ಸೊ ಇನ್ನು ನೆಕ್ಸ್ಟು ಅಲ್ಲಲ್ಲೇ ಕೆಲವೊಂದು ನೆಟ್ ಮಾಡಿ ಕೆಲವು ಲವ್ ಬರ್ಡ್ಸ್ಗಳನ್ನ ಬಿಟ್ಟಿದ್ರು ಫ್ರೀಯಾಗಿ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಹತ್ರದಿಂದ ಅಂತ ಹೇಳಿದ್ರೆ, ಆ ಬರ್ಡ್ಸ್ ಸೌಂಡ್ ಆಗಿರ್ಬೋದು ಕೇಳಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಇನ್ನು ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಬಂದು ಆಸ್ಟ್ರಿಚ್ ಹೇಗೆ ಬಿಟ್ಟಿದ್ದಾರೆ ಒಳಗಡೆ. 2 ಇತ್ತು ಆಸ್ಟ್ರಿಚ್. ಇದಕ್ಕೆ ಫೀಡ್ ಕೂಡ ಮಾಡಿಸ್ಬೋದು, ಬಿಕಾಸ್ ಅವರೇ ಫುಡ್ ಕೊಡ್ತಾರೆ. ಅದನ್ನು ಪೇ ಮಾಡಿ ತಗೊಂಡು ಇದಕ್ಕೆ ಫೀಡ್ ಮಾಡಿಸಿ ಫೀಲ್ ಮಾಡ್ಬೋದು. ಎಷ್ಟು ಉದ್ದ, ಎಷ್ಟು ದೊಡ್ಡದಾಗಿತ್ತ ಅಂತ ಹೇಳಿದ್ರೆ ಕ್ಯಾಮಲ್ ಥರ ಫೀಲ್ ಆಗ್ತಾಯಿತ್ತು ನಮಗೆ ಅದನ್ನು ನೋಡ್ತಾ ಇದ್ರೆ, ಅಷ್ಟು ದೊಡ್ಡದಾಗಿ ಇತ್ತು. ಇಲ್ಲಿ ಕೆಲವ್ರು ಬಂದವರೆಲ್ಲ ಅಮೌಂಟ್ ತೊಗೊಂಡು ಫೀಡ್ ಕೂಡ ಮಾಡಿಸ್ತಾಯಿದ್ರು. ಸೊ ನಮ್ಮ ಪಾಪು ಎಲ್ಲದಕ್ಕೂ ಭಯ ಬೀಳ್ತಾಯಿದ್ದ, ಅದನ್ನೆಲ್ಲ ಮಾಡಿಸ್ತೀಯ ಅಮ್ಮ, ಇಟ್ಕೋ ಈ ಥರ ಎಲ್ಲ ಅಂತ ಹೇಳಿದ್ರೆ ಭಯ ಬೀಳ್ತಾಯಿದ್ದ. ಸೊ ಹೋಗಲಿ ಅಂತ ಹೇಳಿ ನಾವೇನು ಅದನ್ನು ಜಸ್ಟ್ ವೀಡಿಯೋ ಈ ಥರ ನೋಡಿಕೊಂಡು ದೂರದಿಂದ ಬರ್ತಾಯಿದ್ವಿ.
ಎಷ್ಟು ಚೆನ್ನಾಗಿ ಅದು ನಾವೆಲ್ಲ ಹೋಗ್ತಾ ಇದ್ರೆ ಆ ಕಡೆನೆಲ್ಲ ಓಡಾಡ್ಕೊಂಡೆಲ್ಲ ಬರ್ತಾಯಿತ್ತು. ಕೃಷಿನೂ ಕೂಡ ರಿಯಲ್ ಆಗಿ ಆಸ್ಟ್ರಿಚ್ನ ನೋಡಿ ಖುಷಿ ಪಟ್ಟ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಲ್ಲಿ ಕೆಲವೊಂದು ಕೋಳಿ, ಈ ಟರ್ಕಿ ಕೋಳಿ ಅಂತ ಹೇಳ್ತಾರಲ್ವ, ಆ ಥರದಷ್ಟು ಕೋಳಿಗಳನ್ನ ಬಿಟ್ಟಿದ್ರು. ಇನ್ನು ನಮ್ಮ ಊರ ಸೈಡಲ್ಲಿರುವಂಥ ಕೆಲವೊಂದು ಕೋಳಿಗಳನ್ನೂ ಕೂಡ ಅಲ್ಲಿ ಇಟ್ಟಿದ್ರಂತಲೇ ಹೇಳ್ಬೋದು, ಸಿಗುತ್ತಲ್ವ ಆ ಥರ. ಇನ್ನು ನಾವಿಲ್ಲಿ ಎಂಟರ್ ಆಗ್ತಿರೋದು ಪ್ಲೇಸ್ ಎಲ್ಲಿಗೆ ಅಂತ ಹೇಳಿದ್ರೆ, ಇಲ್ಲಿ ಸ್ಮಾಲ್ ಬರ್ಡ್ಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಫೀಲ್ ಮಾಡ್ಬೋದು, ಅದಕ್ಕೆ ಫೀಡ್ ಮಾಡಿಸ್ತಾ. ಸೊ ನಾವೀಗ ಅಲ್ಲಿಗೆ ಎಂಟರ್ ಆಗೋಣ ಅಂತೇಳಿ ಎಂಟರ್ ಆಗ್ತಾ ಇದ್ದೀವಿ. ಎಲ್ಲ ಜನಗಳು ಕೂಡ ಅಷ್ಟೇ ಸ್ಮಾಲ್ ಬರ್ಡ್ಸ್ ಇರೋದ್ರಿಂದ ಸ್ವಲ್ಪ ಫೀಡಿಂಗ್ಸ್ಗೆ ಅದು ಸೀಡ್ಸ್ ಎಲ್ಲ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊತಾ ಇದ್ರು. ಸೊ ನಾನು ಕೂಡ ಇಟ್ಕೊತಾ ಇದ್ದೆ. ಎಷ್ಟು ಖುಷಿ ಇರುತ್ತೆ ಅದೆಲ್ಲ ಬರ್ಡ್ಸ್ ಎಲ್ಲ ಮೇಲ್ಗಡೆ ಬಂದು ಕೂತ್ಕೊಂಡಾಗ ಅಂಥೇಳಿ. ಇನ್ನು ಕೃಷಿಗಂತೂ ತುಂಬ ಭಯ, ಏನು ಮಾಡುತ್ತೆ ಅನ್ನೋದೇಳಿ ಅವ್ನು ಭಯ ಬೀಳ್ತಾ ಇದ್ದ, ಅಳ್ತಾ ಇದ್ದ. ಬಟ್ ನಾನು ಕೂಡ ಇಬ್ಬರು ಕೂಡ ಈ ಥರ ಫೀಡಿಂಗ್ಸ್ಗೆ ಅದನ್ನು ಸೀಡ್ಸ್ ಎಲ್ಲ ಇಸ್ಕೊಂಡು ಮೇಲ್ಗಡೆ ಎಲ್ಲ ಕೂತ್ಕೊಂಡು ಅದು ಕೈ ಮೇಲೆಲ್ಲ ಕೂರಿಸ್ಕೊಂಡು ಫೀಲ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಶೋಲ್ಡರ್ ಮೇಲೆ ಬಂದು ಕುಂತ್ಕೊಂತು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ. ಬಟ್ ಹಾಗೆಯೇ ಸ್ವಲ್ಪ ಅದು ಲೆಗ್ಸ್ದು ಸ್ವಲ್ಪ ಇರಿಟೇಷನ್ಸ್ ಆಗ್ತಿರುತ್ತೆ, ಪರ್ಚೋ ಥರ ಎಲ್ಲ. ಬಟ್ ನಾವು ಅದನ್ನೆಲ್ಲ ಇಟ್ಕೊಂಡು ಫೀಲ್ ಮಾಡಿ ಖುಷಿ ಪಡ್ತಾ ಇದ್ವಿ. ಸೊ ನಂದೆಲ್ಲ ಆದಮೇಲೆ ರಾಮ್ ಕೂಡ ಅವರು ಅದನ್ನು ಇಟ್ಕೊಂಡು ಅವ್ರ ಶರ್ಟ್ ಮೇಲೆಲ್ಲ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಅದು ಫೋಟೋಶೂಟ್ಗೆ ಯೂಸ್ ಆಯ್ತು ಅಂತಂದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನು ಇಲ್ಲಿ ಎಲ್ಲ ನಾವು ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟಿದ್ವಿ. ನೆಕ್ಸ್ಟು ಅಲ್ಲಿ ಬಂದ ತಕ್ಷಣ ನಾವು ಈವ್ನಿಂಗ್ ಆಗೋಗಿತ್ತು. ಸೊ ಈವ್ನಿಂಗ್ ಸನ್ಸೆಟ್ಟನ್ನು ನೋಡೋಣ ಅಂಥೇಳಿ ರಾಜ್ ಉದ್ಯಾನವನ ಪಾರ್ಕಿಗೆ ಬಂದಿದ್ದೀವಿ, ಗಾರ್ಡನಿಗೆ, ಮಡಿಕೇರಿ ಸಿಟಿಲಿ. ಸೊ ನಾವು 1 ಡೇ 3 ಪ್ಲೇಸ್ ಅಷ್ಟೇ ನಮ್ಮ ಕೈಲಿ ನೋಡೋಕ್ಕೆ ಆಗಿದ್ದು. ಇನ್ನು ರಾಜ್ ಸೆಟ್ಟಲ್ಲಿ ಸನ್ಸೆಟ್ ನೋಡ್ಬೋದಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಫುಲ್ ಪಾರ್ಕಿಂಗ್ ಗಾರ್ಡನ್ ಏರಿಯಾ ಅಂತಲೇ ಹೇಳ್ಬೋದು. ಫ್ಲವರ್ಸ್ದು, ಕೆಲವೊಂದು ಅನಿಮಲ್ಸ್ದು ಈ ಥರದ್ದೆಲ್ಲ ಇಟ್ಟಿದ್ರಂತಲೇ ಹೇಳ್ಬೋದು. ಇನ್ನು ನಾವು ಅಲ್ಲಿ ವಿವಿಂಗ್ ಪಾಯಿಂಟಿಗೆ ಹೋಗಿ ಸೆಟ್ ನೋಡೋಣ ಅಂತಂದರೆ ಅಲ್ಲೆಲ್ಲ ಆಲ್ಮೋಸ್ಟ್ ಗಿಡ ಮರಗಳೆಲ್ಲ ಇರೋದ್ರಿಂದ ಮರೆ ಹಾಕ್ತಾಯಿತ್ತು. ಬಟ್ ಅದು ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಿದೆ ಸೂರ್ಯನದು, ಡಾರ್ಕ್ ರೆಡ್ಡಲ್ಲಿ ಅಲ್ಲೆಲ್ಲ ಸ್ಪ್ರೆಡ್ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿ. ಸೊ ನಾವು ಅದನ್ನು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ಇನ್ನೂ ಸ್ವಲ್ಪ ಈವ್ನಿಂಗ್ ಲಾಸ್ಟ್ವರೆಗೂ ಸ್ವಲ್ಪ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡಿ ನಾವು ರೂಮಿಗೆ ಹೋದ್ವಿ ಅಂತಲೇ ಹೇಳ್ಬೋದು. ಇನ್ನು ಇದಾಗಿತ್ತು ನನ್ನ ಈ ಕಂಪ್ಲೀಟ್ ವಿಡಿಯೋ, ಮಡಿಕೇರಿದು ಡೇ 1 ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.